ಓಬವ್ವ ಅವರ ಸಮಯ ಪ್ರಜ್ಞೆ, ಧೈರ್ಯದ ಮನೋಭಾವ ಮತ್ತು ಆದರ್ಶಗಳನ್ನು ಪ್ರತಿಯೊಬ್ಬರೂ ರೂಢಿಸಿಕೊಳ್ಳಬೇಕು ಎಂದು ಶಾಸಕ ಟಿ. ರಘುಮೂರ್ತಿ ಹೇಳಿದರು. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ಛಲವಾದಿ ಸಮುದಾಯದ ವತಿಯಿಂದ ಆಯೋಜಿಸಿದ್ದ ಒನಕೆ ಓಬವ್ವ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪರಾಕ್ರಮದಿಂದ ವೈರಿ ಸೈನಿಕರನ್ನು ಸಜ್ಜುಗೊಳಿಸುವ ಓಬವ್ವ ಇಂದಿನ ಪೀಳಿಗೆಗೆ ಪ್ರೇರಣೆಯಾಗಿದ್ದಾರೆ. ಯಾವುದೇ ಜಾತಿ, ಧರ್ಮ ಪ್ರತಿನಿಧಿಗೊಳಿಸದೆ ಹಬ್ಬ ದಿನಾಚರಣೆ ರಾಷ್ಟ್ರ ಮತ್ತು ಸಮಾಜಕ್ಕೆ ಮಹನೀಯರು ನೀಡಿರುವ ಕೊಡುಗೆ, ತ್ಯಾಗ, ಬಲಿದಾನ, ಸಾಧನೆಗಳು ಹಾಗೂ ನಿಸ್ವಾರ್ಥ ಸೇವೆ ಗುರುತಿಸಿ ಸರ್ಕಾರದ ನಿಯಮಗಳಡಿ ದಿನಾಚರಣೆ ಆಚರಿಸಲಾಗುತ್ತಿದೆ. ಸಮುದಾಯ ಮುಖಂಡರು ವೈಯಕ್ತಿಕ ದ್ವೇಷ, ಅಸೂಯೆ ಬಿಟ್ಟು ಎಲ್ಲರನ್ನೂ ಒಗ್ಗೂಡಿಸಿ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಕೊಡಿಸುವ ಜತೆಗೆ ಶಿಕ್ಷಣ ಕೊಡಿಸುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೆಹಾನ್ ಪಾಷಾ, ಶ್ರೀ ಬಸವ ನಾಗೇಶ್ ಸ್ವಾಮಿ, ವಾಣಿಶ್ವರ ಹಾಗೂ ಸಮುದಾಯದ ಮುಖಂಡರು ಮಾತನಾಡಿದರು. ಮಾಜಿ ನಗರಸಭೆ ಸದಸ್ಯರು, ಸಮುದಾಯದ ಮುಖಂಡರು, ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮವನ್ನು ಓದಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಹಿರಿಯ ಕಲಾಕೃತಿಗಳೊಂದಿಗೆ ಓಬವ್ವನ ಸಾರೋಟ ಮೆರವಣಿಗೆ ನೆನಪಿನಲ್ಲಿ ಇಡೀ ಚಿತ್ರದುರ್ಗ ಜಿಲ್ಲೆಯ ನಮ್ಮ ಕನ್ನಡದಲ್ಲಿ ನಿಲ್ಲುತ್ತದೆ ತಪ್ಪಾಗಲ್ಲ. ಇಂಥ ಐತಿಹಾಸಿಕ ಚಿತ್ರದುರ್ಗದ ಯುವಶಕ್ತಿಯ ಹೋರಾಟಗಾರರು ಶತ್ರು ಸೈನಿಕರಿಂದ ರಕ್ಷಿಸಿದ ಈ ಗಂಡು ಭೂಮಿಯ ವೀರನಾರಿ ಅಂದರೆ ಈ ನಾಡಿನ ಸಾಂಸ್ಕೃತಿಕ ನಾಯಕಿ ಓಬವ್ವ ಎಂದರೆ ತಪ್ಪಾಗಲ್ಲ. ರಾಜನಿಷ್ಠೆ ಮತ್ತು ಸಮಾಜ ಪ್ರೇರಣೆಯಿಂದ ಹೋರಾಡಿ ತನ್ನ ಶೌರ್ಯವನ್ನು ಬರೆದು ನಿಧಾನಗೆದ ಚರಿತ್ರೆಯ ಭವ್ಯ ಭಾರತದ ಐತಿಹಾಸಿಕ ಕ್ಷಣ ಅಂದರೆ ಚರಿತ್ರೆಯಲ್ಲಿ ಎಲ್ಲೋ ಉಳಿದು ಹೋಗಿರುವಂತಹ ಮಹಿಳೆ 1972ರಲ್ಲಿ ತರಾಸು ಅವರು ನಾಗರಹಾವು ಕಾದಂಬರಿಯನ್ನು ಬರೆದರು. ಆ ಕಾದಂಬರಿ ಬರೆದ ಉದ್ದೇಶ ರಾಮಾಚಾರ್ಯನ್ನು ಇಷ್ಟೊಂದು ಅದ್ದೂರಿಯಾಗಿ ಒನಕೆ ಓಬವ್ವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒನಕೆ ಓಬವ್ವ ಜಯಂತಿಯ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಬರಮಾಡಿಕೊಂಡಿದ್ದಕ್ಕೆ, ಇಷ್ಟೊಂದು ಪ್ರೀತಿ ಗೌರವ ತೋರಿಸ್ತಾ ಇರೋಗಳಿಂದ ಇನ್ನೂ ಅವರನ್ನು ನೆನಪಿನಲ್ಲಿ ಇಟ್ಕೊಂಡು ಅವರನ್ನು ಆರಾಧಿಸ್ತಿರೋ ನಿಮ್ಮೆಲ್ಲರಿಗೂ ನನ್ನ ಬಂಧುಗಳೇ, ನಾನು ಕೇಳ್ಕೊಳ್ಳೋದಿಷ್ಟೇ, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿದ್ರೆ ಈ ಸಂಘಟನೆಗೆ ಒಂದು ಬಲ ಬರುತ್ತೆ ಅಂತ ನಿಮ್ಮಲ್ಲೆಲ್ಲರೂ ನಾನು ಕೇಳ್ಕೊತೀನಿ. ಇವತ್ತಿಷ್ಟೊಂದು ಅದ್ದೂರಿಯಾಗಿ ಒನಕೆ ಓಬವ್ವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀರಾ, ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬುದ್ಧ, ಬಸವ, ಅಂಬೇಡ್ಕರ್ ಅವರು ಏನು ನಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ, ಅವ್ರು ಏನು ನಮ್ಗೆ ಬಿಟ್ಟು ಹೋಗಿದ್ದಾರೆ, ಅವ್ರು ಏನು ನಮ್ಗೆ ಕೊಟ್ಟಿದ್ದಾರೆ, ನಮ್ಗೆ ಏನು ಮಾಡಬೇಕಾಗಿದೆ, ಅದ್ರ ಬಗ್ಗೆ ನಾವೆಲ್ಲ ಇವತ್ತು ಇಂಥ ಒಂದು ಒನಕೆ ಓಬವ್ವನ ಜಯಂತಿಯಲ್ಲಿ ನಾವೆಲ್ಲರೂ ಅದನ್ನು ಸ್ವಲ್ಪ ನೆನೆಸ್ಕೊಳ್ಬೇಕಾಗಿದೆ. ಅವರೆಲ್ಲ ಕೊಟ್ಟು ಹೋಗ್ತಕ್ಕಂಥ ಆ ಏನೆಲ್ಲ ಇದುವರೆಗೆ ಮಹಿಳೆಯರು ಸಾಧನೆಗಳನ್ನು ಮಾಡಿ ಹೆಸರಾಗಿದ್ದಾರೆ, ಅವರ ಪಟ್ಟಿಯಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಇದೆಲ್ಲ ಕೇಳಿದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ವೀರವನಿತೆ ನಮ್ಮ ಅಬ್ಬಕ್ಕರಿಗೆ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಕೆಳದಿ ಚೆನ್ನಮ್ಮ ಇರ್ಬೋದು, ನಾಡಿನ ದೇಶದ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಇಂಥರ ಎಲ್ಲ ಸಾಲಿಗೆ ಈಗಾಗಲೇ ಮಾತನಾಡಿದವರೆಲ್ಲರೂ ಹೇಳಿದಂತೆ, ನಮ್ಮ ಶ್ರೀಗಳು ಹೇಳಿದಂತೆ, ನಮ್ಮ ಶ್ರೀಮತಿ ವಾಣಿ ಮೇಡಮ್ ಎಲ್ಲ ಹೇಳಿದಂತೆ, ಎಲ್ಲರೂ ಹೇಳಿದಂತೆ ಅವರು ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಇತಿಹಾಸದಲ್ಲಿ ಸೇರಿ ಹೋಗಿದ್ದಾರೆ. ಅವರೆಲ್ಲ ನಾವು ಏನೆಲ್ಲ ನಾವು ಇತಿಹಾಸ ಹೇಳ್ತೀವಿ, ನಮ್ಮ ಮುಂದಿನ ಪೀಳಿಗೆ ನಾವೆಲ್ಲರೂ ಶಾಶ್ವತವಾಗಿರಲ್ಲ, ಬರೋಂಥವರೆಲ್ಲರೂ ಕೂಡ ಅವ್ರ ಹೆಸರು ಹೇಳಂಥ ಕೆಲಸ ನಮ್ಮ ನಮ್ಮ ಚಿತ್ರದುರ್ಗ ಜಿಲ್ಲೆ ಇತಿಹಾಸ ಪ್ರಸಿದ್ಧವಾದ ಒಂದು ನಾಡು ಜಿಲ್ಲೆ. ಏನು ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಚಿತ್ರದುರ್ಗ ಜಿಲ್ಲೆ ಬಾಳೆನಾಡು ಆದಂತಹ ಒಂದು ಪ್ರದೇಶದಲ್ಲಿ ಅವರು ಸಾಮಾನ್ಯ